ಒಂದೇ ಲೈನಲ್ಲಿ ಹಾಸ್ಯ ಹೆಂಗೆ ಹುಟ್ಟುತ್ತದೆ. ಸುಂದರವಾದ ಮೂಗುಳ್ಳವಳೆ ಅಂದರೆ ಯಾರಿಗೂ ನಗು ಬರೋದಂಗಿಲ್ಲ. ಆದರೆ ಸುಂದರವಾದ ಮೂಗುಳ್ಳವಳೆ ಹೆಣ್ಮಕ್ಳಿಗೆ ಭಾಳ ಸುಂದರ ಇರ್ತದೆ ಮೂಗು. ಅಲ್ಲ ನಮ್ಮದು ಇರ್ತದೆ, ಯಾರೂ ನೋಡೋದಿಲ್ಲ, ಗುರುತಿಸಿಲ್ಲ, ಆ ಮಾತು ಬೇರೆ. ಸುಂದರವಾದ ಮೂಗುಳ್ಳವಳೆ ಅಂತಂದರೆ ಯಾರಿಗೂ ನಗು ಬರೋದಿಲ್ಲ. ಸುಂದರವಾದ ಒಂದೇ ಮೂಗುಳ್ಳವಳೆ ಅಂದರೆ ಹೌದಾ, ಇದು ಒಂದು ಶಬ್ದ ವ್ಯತ್ಯಾಸ. ಹಾಗೆ ಹೂವಂತ ಕಣ್ಣುಳ್ಳವಳೆ, ಖುಷಿ ಆಗ್ತದೆ. ನನ್ನ ಕಣ್ಣುಗಳು ಹೂವು ಇದ್ದಂಥದ್ದೇ ಕವಿ ಭಾಷೆ. ಹೂವಂತ ಕಣ್ಣುಳ್ಳವಳೆ ಅನ್ನೋದ್ರ ಬದಲು ಏನೋ ಸ್ವಲ್ಪ ಚೇಂಜ್ ಹೇಳ್ತೀನಿ, ಏನು ಕಣ್ಣಲ್ಲಿ ಹೂವುಳ್ಳವಳೆ. ಕನ್ನಡ ಸುಲಭ ಅಲ್ರಮ್ಮ, ಇಂಗ್ಲೀಷಿಗೆ ಮೀಡಿಯಮಿಗೆ ಹಾಕ್ತೀರಿ ಮಕ್ಕಳನ್ನ. ಇಂಗ್ಲೀಷ್ ಭಾಳ ಸುಲಭ ರೀ. ಇಂಗ್ಲೀಷ್ ನೋಡಿ ಬೇಕಾದವ್ರು ಮಾತಾಡ್ತಾರೆ. ಭಿಕ್ಷುಕ ಇಂಗ್ಲೀಷ್ ಮಾತಾಡ್ತಾನೆ, ಕೂಲಿಗಳು ಇಂಗ್ಲೀಷ್ ಮಾತಾಡ್ತಾರೆ, ಹೋಟ್ಲ್ ಸಪ್ಲೈಯರ್ಸ್ ಇಂಗ್ಲೀಷ್ ಮಾತಾಡ್ತಾರೆ, ಬೇರೆ ರಾಜ್ಯದಿಂದ ಬಂದವರು ಎಲ್ಲರೂ ಇಂಗ್ಲೀಷ್ ಮಾತಾಡ್ತಾರೆ. ಯಾಕಂದ್ರೆ ಸಲೀಸೋದು ಕನ್ನಡ ಯಾಕೆ ಬರವಲ್ತಾವಕ್ಕಂದ್ರೆ ಕನ್ನಡ ಅಷ್ಟು ಕಠಿಣವಾದಂಥ ಸುಂದರವಾದಂಥ ಭಾಷೆ, ಶ್ರಮ ಹಾಕದೆ ಬರುವಂಥ ಭಾಷೆ ಅಲ್ಲ. ಅದರ ಬರೀ ಒಂದು 24 ಅಕ್ಷರ, ಎಷ್ಟು ಇಂಗ್ಲೀಷ್ 24 ಅಕ್ಷರ, ಒಂದು ಚೂರಪಾರ ಗ್ರಾಮರ್ ಕಲ್ತ್ರೆ ಮುಗಿದೋತು. ಇಲ್ಲಿ ಅಬ್ಬಾ ಎಂತೆಂಥ ಭಾಷೆ ಅದ. ಹಾಂ, ವ್ಯಾಕರಣನೇ ಅದ್ಭುತವಾಗಿರ್ತಕ್ಕಂಥದ್ದು. ಇಲ್ಲಿ ಒತ್ತು ದೀರ್ಘ ಇಲ್ಲ. ಇಲ್ಲಿ ಇಂಗ್ಲೀಷ್ನಾಗ ಎಲ್ಲರೂ ಒತ್ತು ದೀರ್ಘ ಕೊಡ್ತೀರಾ ನೀವು? ಸುಳಿ, ಒತ್ತು, ದೀರ್ಘ, ಕೊಂಬು, ಕೋಡು. ಕನ್ನಡ ಅತ್ಯಂತ ಕಠಿಣ ಭಾಷೆ. ಅದಕ್ಕೆ ಅದನ್ನ ಯಾರೂ ಮಾತಾಡೋಕ್ಕಾಗೋದಲ್ಲ. ನಮ್ಮ ಪುಣ್ಯ ನಾವೆಲ್ಲ ಕನ್ನಡಿಗರೇ ಹುಟ್ಟಿದ್ರಿಂದ ಕನ್ನಡ ಭಾಷೆಯನ್ನು ಮಾತಾಡ್ತೀವಿ. ಈಗ ಈ ಸಭಾದಾಗ ಎಷ್ಟು ಚೇರ್ ಹಾಕ್ಸಿದ್ರಿ ಸರ್? ಕಣಕಲ್ ಸರ್ 400 ಬೇಡ 500 ಹಿಡೀರಿ. ಈ ಸಭೆಯಲ್ಲಿ ಸುಮಾರು 500 ಜನರಿದ್ದಾರೆ. ಏನೂ ಅನಿಸೋದಿಲ್ಲ, ಹೌದಾ? ಪ್ರಾಣೇಶ್ ಇದ ಹೇಳ್ತಾನೆ ಬರೇ ಈ ಸಭೆಯಲ್ಲಿ ಸುಮಾರು 500 ಜನ. ನಾನು ಸ್ವಲ್ಪ ಡಿಫ್ರೆಂಟ್ ಮಾಡಿ ಹೇಳ್ತೀನಿ. ಏನು, ಈ ಸಭೆಯಲ್ಲಿ 500 ಜನ ಸುಮಾರಿದ್ದಾರೆ. ಎಷ್ಟು ವ್ಯತ್ಯಾಸ ಆಯ್ತು ರೀ. ಭಾಳ ಕಷ್ಟ ಆಗ್ಯಾವ. ನಮ್ಮ ಕಾಲಕ್ಕೆ ಎಲ್ಲಾರ ಒಂದು ವರ ಇದ್ರು ನೋಡ್ರಪ್ಪ, ಹೆಣ್ಮಕ್ಳನ್ನ ಕಟ್ಟಿಕೊಂಡು ಕಪಿಗಳು ಅಂದರೆ ಕನ್ಯಾಪಿತೃಗಳು ಮನೆಗೆ ಹೋಗ್ತಿದ್ರು. ನಮ್ಮ ಹುಡುಗಿದ್ದಾಳ್ರಿ, ನೋಡ್ತೀರಿ ರೀ. ಇವತ್ತು ಎಷ್ಟು ಡಿಮಾಂಡ್ ಬಂದದ ರೀ ಹೆಣ್ಮಕ್ಳಿಗೆ. ಹುಡುಕೊಂಡು ಬರ್ತಾರೆ, ಕನ್ಯಾ ಅದಂತಲ್ರಿ ತೋರಿಸ್ತೀರಿ. ಹೆಂಗೆ ಇರಲಿ ನಾವು ಮಾಡ್ಕೋತೀವಿ ರೀ. ಒಂದು ಮದುವೆಗೆ ಒಂದು ಹೆಣ್ಣು ಸಿಕ್ಕರೆ ಸಾಕು ಅನ್ನೋ ಸ್ಥಿತಿ ಬಂದುಬಿಡ್ತೀವಿ ಇವತ್ತು, ಹೌದಾ? ಅಂಥದ್ರೊಳಗೆ ಹುಡುಗಿ ಎಷ್ಟು ಚಂದ ಇದ್ದಾಳ್ರಿ. ಅಂದ್ಗಳೇ ನಾವು ಬ್ರಾಹ್ಮಣರೇ ಅಂತೀವಿ, ಭಾಳ ಚಂದ ಇದ್ದಾಳ್ರಿ, ಕೈ ತೊಳ್ಕೊಂಡು ಮುಟ್ಬೇಕು ನೋಡ್ರಿ, ಹೌದಾ? ಎಂಥ ವರ್ಣನೆ, ಒಂದು ಆಡ ಭಾಷೆ ಅದ್ಭುತವಾದಂಥ ವರ್ಣನೆ. ಹುಡುಗಿ ಚಂದ, ಕೈ ತೊಳ್ಕೊಂಡು ಮುಟ್ಬೇಕು. ಇದೋ ಹುಡುಗಿ ಚಂದ ಇದ್ದಿಲ್ಲ ಅಂದ್ರೆ ಹುಡುಗಿ ಹೆಂಗಿದ್ದಾಳ್ರಿ, ಮುಟ್ಟಿ ಕೈ ತೊಳ್ಕೊಬೇಕಪ್ಪ, ಹೌದಾ? ನಿಮ್ಮ ಮಕ್ಕಳಿಗೆ ಕನ್ನಡನ ಇಂಥ ಉದಾಹರಣೆಗಳಿಂದ ಕಲಿಸ್ರಮ್ಮ. ಬಸವ, ಕಮಲಳ ಲಂಗ, ಬಸವನ ಚಡ್ಡಿ, ತಾಯಿಯ ಸೀರೆ, ತಂದೆಯ ಧೋತ್ರ, ಅವು ಬಿಡ್ಬೇಕು. ಅವನ್ನ ಮಕ್ಕಳಿಗೆ ಆಸಕ್ತಿ ಹುಟ್ಟಬೇಕು ಭಾಷೆಯಲ್ಲಿ. ಅಂದ್ರೆ ಆ ಭಾಷೆಯ ಸ್ವಾರಸ್ಯಗಳನ್ನ ತಿಳಿಸ್ಬೇಕು. ನಮಗೆ ಗೊತ್ತಿಲ್ಲ ಸ್ವಾರಸ್ಯಗಳು, ಯಾಕಂದ್ರೆ ನಾವು ಸಾಹಿತ್ಯ ಓದಂಗಿಲ್ಲ. ಸೀರಿಯಲ್ ಬಂದಿಂದಂತೂ ಅಮ್ಮ ಇವತ್ತು ಏನು ಪುಣ್ಯನ ಸುರೇಶ್ ಕಣಕಲ್ ಅವರು, ಅವ್ರದ್ದೆಲ್ಲ ಆಯ್ತವಾರ. ಇಲ್ಲಿಕ್ಕೆ ನೀವು ಒಬ್ಬರ ಮಿಸ್ಗವ್ರ ನಮ್ಮ ಇಲ್ಲಿಗೆ ಬಂದು ಎಂತೆಂಥ ಸೀರಿಯಲ್ ರೀ ಮುಗಿದಾವೆಲ್ಲ. ಕೆಲವು ಸೀರಿಯಲ್ಗಳು ಮುಗಿದಿಲ್ಲ. ಒಂದು ಸೀರಿಯಲ್ ಎಷ್ಟೋ ವರ್ಷಗಳಿಂದ ನಡೆದಿರ್ತೀರಿ. ಪಾರ್ವತಿ ಅಂತ ಒಂದು ಸೀರಿಯಲ್ ಇತ್ತು ನೋಡು. ನಮ್ಮೂರಾಗ ಒಂದು ಹುಡುಗಿ ಲಗ್ನಾಗ 5 ಹಿಡ್ದಳ್ರಿ, ಅದು ಮುಗಿಲಿಲ್ಲ. ಅದಕ್ಕಾಗಿ ಹೆಸರೇ ಪಾರ್ವತಿ ಅಂತ ಇಟ್ಬಿಟ್ಲು. ಹೊಸ ಹುಡುಗರು ಪಾರ್ವತಿ 1, ಪಾರ್ವತಿ 2, ಪಾರ್ವತಿ 3 ಅಂತ ಹೆಸರಿಟ್ಲು. ಏನು ಸೀರಿಯಲ್ಗಳು ಹಾಗೆ. ಹೀಗೆ ಈ ಪ್ರಾಣೇಶ್ವರಿ ಏನ್ರಿ ಹಾಸ್ಯಕ್ಕೆ ಸರಿ ಅಂತಾರೆ. ಇದು ಸ್ವಲ್ಪ ವ್ಯತ್ಯಾಸ ಆಗಿ ಪ್ರಾಣೇಶ್ವರ ಅದಲ್ಲ, ಹಾಸ್ಯಕ್ಕೆ ಸರಿ, ಹಾಸ್ಯಕ್ಕೆ ಸರಿ, ಹಾಸ್ಯಕ್ಕೆ ಸರಿ, ಒಂದೇ ಅಕ್ಷರದಾಗ ಎಷ್ಟು ವ್ಯತ್ಯಾಸ. ಆಮೇಲೆ ಹುಡುಗಿಯರು ವರ್ಣನೆ ಮಾಡ್ತೀವಿ. ಹೂ ಅಂತ ಕಣ್ಣು. ತಾರಾಬಾಯಿ ತೇರ್ದಾಳ. ತಾರಾಬಾಯಿ ಏನಿದು ಆಕೆ ಹೆಸರು, ತೇರ್ದಾಳ ಆಕೆ ಊರ ಹೆಸರು. ತಾರಾಬಾಯಿ ತೇರ್ದಾಳ ಇಷ್ಟದ ಸ್ವಲ್ಪ ವ್ಯತ್ಯಾಸ ಕಾಮ ಕೊಟ್ಟರೆ ಎಂಥ ನಾವು ತಾಗ್ತದೆ. ಏನು ತಾರಾಬಾಯಿ ತೇರ್ದಾಳ, ಹೌದಾ? ಕೂಡಿಸಿ ಬರೀರಿ ಅಂತಾರೆ ಇಂಗ್ಲೀಷ್ನಾಗ. ಕೂಡಿಸಿ ಬರೆಯೋದು ಕಲಿಪ. ಕನ್ನಡದೊಳಗೆ ಕೂಡಿಸಿ ಬರೋದ್ರೆ ಇಂಥ ಅನಾಹುತ ಆಗ್ತಾವೆ. ತಾರಾಬಾಯಿ ತೆರೆದಾಳ. ಕೂಡಿಸಿ ಬರೆಯೋ ಇಂಗ್ಲೀಷ್ ನಾವು ಹೇಳ್ಬಿಟ್ಟು ನಮ್ಮವ್ವ ಎಲ್ಲ ಕೂಡಿಸಿ ಬರಿ ಅಂದಾಳ್ರಿ. ತಾರಾಬಾಯಿ ತೆರೆದಾಳ, ಹೊಯ್ಕೋಬೇಕು ತಾರಾಬಾಯಿ ಇದ್ದಕ್ಕೆ, ಹೌದಾ? ಹೀಗೆ ಕನ್ನಡ ಭಾಷೆಯನ್ನು ನೀವು ದಯವಿಟ್ಟು ಮಕ್ಕಳಿಗೆ ಹೇಳ್ಕೊಡ್ರಮ್ಮ ಅಂತ ಹೇಳ್ತಾ, ವಾರದ ರಜಾ ಎಲ್ಲೆಲ್ಲ ಅಂಗಡಿಗಳಿಗೆ ಹಾಕಿರ್ತಿರ್ತಾರೆ. ಅಂಥದ್ದೊಂದು ಜೋಕ್ ಬೆಂಗಳೂರಿನಲ್ಲಿ ನಡೆದಿದ್ದು. ಗಲ್ಯದ ಮ್ಯಾಗ ಒಬ್ಬ ಕೂತಾನ, ಒಬ್ಬ ಬಂದು ತೋರಿಸಿ, ನಮಸ್ಕಾರ ವರದರಾಜ್ ಬಾಣಾವರ ಅವರೇ, ನಿಮ್ಮ ಹೆಸರು ವರದರಾಜ್, ನೀವು ಬಾಣಾವರದವರ ಅಂತ ಕೇಳಿದ. ಅಲ್ಲ ಸರ್, ನಾ ಬಾಣಾವರದವನಲ್ಲ, ನನ್ನ ಹೆಸರು ವರದರಾಜನೂ ಅಲ್ಲ. ಮತ್ತು ಇದೇನು ಮುಂದೆ ಬೋರ್ಡ್ ಇಡ್ರಿ, ಇದು ವಾರದ ರಜೆ ಭಾನುವಾರ ರೀ. ಯಾರೋ ತಮಿಳು ಪೇಂಟ್ರ್ ಬರ್ದಾನ್ರಿ, ಹಂಗೆ ಬರ್ದಾನ್ರಿ ಅಂತ. ಕನ್ನಡ ಸುಲಭ ಅಲ್ಲ ಅಂತ ಹೇಳೋದಕ್ಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ. ಆಮೇಲೆ ವರ್ಣನೆ ಮಾಡ್ತಿರ್ತಾರೆ ಕೆಲವು ಎಲ್ಲ. ಈಗ ಸೀರೆ ತೊಗೊಳಕ್ಕೆ ಹೋಗ್ತಾರೆ, ಇನ್ನು ತೊಗೊಳಮ್ಮ ಸೀರೆ, ಬಾರ್ಡ್ರ್ ಭಾಳ ಚಂದ, ನಿನ್ನ ಮಾರಿ ಭಾಳ ಚಂದ ಹೋಗ್ತದೆ. ದೋತ್ರ ಜಾಕೆಟ್, ನನಗೆ ಜಾಕೆಟ್ ಚೆಕ್ ತೊಗೊಳೋದು ಭಾಳ ಕಷ್ಟ ರೀ. ಪ್ರಾಣೇಶ್ವರ ನಿಮ್ಮ ಬಣ್ಣಕ್ಕೆ ಭಾಳ ಒಪ್ತದೆ ಅನ್ನೋ ಹಂಗೆಲ್ಲ ಕರಗಿದ್ದೀನಿ ನಾನು, ಹೌದಾ?
ನಿಮ್ಮ ಹೈಟಿಗೆ ಹೋಗ್ತದೆ, ನಿಮ್ಮ ಪರ್ಸನಾಲಿಟಿಗೆ ಹೋಗ್ತದೆ. ಮಾಮನೆಯವ್ರಿಗೆ ಎಲ್ಲ ಬಟ್ಟೆ ಚಂದ ಕಾಣಿಸ್ತಾವ, ನರ್ಸು ಚಂದ ಕಾಣಿಸ್ತಾವ, 4-5 ಮೀಟ್ರ್ ಹೆಚ್ಚಬೇಕಾಗ್ತದೆ, ಹೀಗೆಲ್ಲ ಅವರು ಹೇಳ್ತಿರ್ತಾರೆ. ಅದನ್ನು ಹೇಳೋದ್ರೊಳಗೆ ಎಷ್ಟು ವ್ಯತ್ಯಾಸ ಅದ. ಎಲ್ಲ ಕಡೆ ಹೇಳ್ಬೇಕು, ಒಂದು ಕಡೆ ಹೇಳಬಾರ್ದು. ಚಪ್ಪಲಿ ಅಂಗಡಿಗೆ ಹೋಗಿದ್ರು ಆಚಾರ, ಏನಪ್ಪ ಚಪ್ಪಲಿ ಹಂಗವ, ಭಾಳ ಚಲೋ ರೀ, ನಿಮ್ಮ ಮಾರಿಗೆ ಭಾಳ ಚಂದ ಒಪ್ತಾವ ಅಂದವ. ನಾವು ಹೋಗಿ ಮಾರಿಗೆ ಹೋಲಿಸ್ತೀವಿ ನಾವು ದರಿದ್ರವ ಅಂಥೇಳಿ. ಬಿಡ ಹೊಂದೋದು ಬೇಡದ, ಗಟ್ಟವ ಇಲ್ಲವು ಆಚಾರ, ಹಲ್ಲಾಗಿಟ್ಟು ಜಗ್ರಿ ಆದರೂ ಕಿತ್ತೋದಿಲ್ಲ, ಅದು ಅಂತದ ತಲೆ ಬಿಡ. ಅದೇ ಬಿಡ, ಮತ್ತು ಇನ್ನೊಂದು ಬೇರೆ ತೋರಿಸಿ ಮತ್ತೆ ತೋರಿಸಿ, ಇವು ಹೆಂಗವ, ಇವು ನನಗೆ ಯಾಕೋ ಮನಸ್ಸು ಬರಲ್ಲಪ್ಪ ಆಚಾರ, ಲಾಸ್ಟ್ ಚಪ್ಪಲಿ ಇವು. ಇಲ್ಲಿ ಬಂದು ಕೂತು ಇಂಥದ್ದೊಂದು ಚಪ್ಪಲಿ ನನಗೆ ಹೊಲ್ದು ಕೊಡ್ರಿ ನೀವು, ನಿಮ್ಗೊಂದು 1000 ರೂಪಾಯಿ ಕೊಡ್ತೀನಿ ನಾನು ಒಂದು. ಓಸು ಅಂತವ, ಯಾಕೆ ಅವ್ರ ಭಾಷಾನೇ ಅದವು, ಅವ್ರವ್ರ ಭಾಷಾದಾಗ ಅವ್ರು ಮಾತಾಡ್ತಿರ್ತಾರೆ. ಹೌದಾ? ಇಲ್ಲಿ ಅನೇಕ ಜನ ಸಂಧ್ಯಾ ವಂದನೆ ಮಾಡ್ತೀರಿ, ಗೋಪಿಚನ್ನ ಹಚ್ಕೋತೀರಿ, ಗಂಧಾಕ್ಷತೆ ಹಚ್ಕೋತೀರಿ. ಅವ್ನು ಹಚ್ಕೊಂಡು ಮುಂದೆ ದೇವ್ರ ನಾಮ ಅಂದ್ಕೋತ ಹಚ್ಕೊಳ್ರಿ. ಸಾಧ್ಯ ನೀವು ಯಾರ ಕಣ್ಣಿಗೆ ಎದ್ರಿ ಬೈತೀರಿ, ಹೆಂಡ್ತಿನ ಮರಿ ಆಗನ್ರಿ, ಅವಾಗ ಮಕ್ಕಳು ಹೊರಗೆ ಹೋಗನ್ರಿ. ಶಾಂತವಾಗಿ ಒಬ್ಬರೇ ಏಕಾಂತ ಒಳಕೋತ ಪೂಜಾ ಇವೆಲ್ಲ ಹಚ್ಕೊಳ್ಳೋದು ಮಾಡ್ಬೇಕ್ರಿ. ಮಗ ಅಡ್ಡಾಡ್ತಿದ್ದ ಹುಲಿಯ ಬೆನ್ನ ಮೇಲಿಂದ ಕಾದಂಬರಿ ಅಂತ ಹೇಳಿದ್ರೆ ಓದ್ಬೇಕು ಅದನ್ನು ಬ್ರಾಹ್ಮಣರೆಲ್ಲಾರು. ಭಾರಿ ಗಂಧ ತೆಯ್ತಿರ್ತಾರೆ. ತಿರುಗ್ತಾನೆ ನಮ್ಮ ರಾಮ ನಾಯಿ ತಿರುಗಿದಂಗೆ ತಿರುಗ್ತಾನೆ. ಇಲ್ಲೋಡು ಗೋಪಿಚನ್ನ ತೇಲಕತ್ತಾರ, ನಾಯಿ ಹೊಲಿಸಿ ನಾಯಿ ತಿರುಗಿದಂಗೆ ತಿರುಗ್ತಾನೆ ರೀ. ಒಂದು ಮನೆ ಅಲ್ಲ, ಒಂದು ಓಣೆ ಅಲ್ಲ, ತಿರುಗ್ತಾನ ನಾಯಿ ತಿರುಗ್ತಾನ. ಇವನು ಹಣೆಯಾಗಿ ಏನು ಬರ್ತದೋ ನನಗೆ ತಿಳಿಬಲ್ತು, ಹಣೆಗೆ ಹಚ್ಕೊಂಡು ಇವನು ಹಣೆಯಾಗಿ ಏನು ಬರೋದು ನನಗೆ ತಿಳಿಬಲ್ತು. ಇವನ್ನ ಏನು ಮಾಡಬೇಕು, ಸ್ವಂತ ಬುದ್ಧಿ ಅಂತೂ ಇಲ್ಲ, ಎಡ ಬಲ ನೋಡ್ಯಾರ ಕಲಿಬೇಕಲ್ರಿ. ಇವನು ಹಣೆ ಬಾರಿ ಹೆಂಗಾಗ್ಯದ, ಕರೆಕ್ಟ್ ಕೂಡ್ಲತ್ತಿ ಮನೆಗೆ ಬರ್ತಾನೆ ನೋಡ್ರಿ ಒಟ್ಟಿಗೆ. ಇವನು ಹಾಳಾಗಿ ಹೋಗಲ್ರಿ, ಇವನು ಬೆನ್ನಿಂದ ಬಿದ್ದು ಅಕ್ಕತಂಗಿರ ಗತಿ ಏನು, ಬೆನ್ನಿಗೆ ಹಚ್ಕೊಳ್ಳು ಮತ್ತು ಹಿಂಗೆ ತಿಕ್ಕುದು. ಇವನು ಚಿಂತ್ಯಾಗ ನಾನು ಏನರ ಸತ್ನಂದ್ರೆ ನನ್ನ ಎದಿ ಬೇಯಂಗಿಲ್ಲ. ಇವನಿಗೆ ಬುದ್ಧಿ ಹೇಳೋರಿಗೊಂದು ಬುದ್ಧಿ ಇಲ್ಲ. ಓಸು ಮುದ್ರೆಗಳನ್ನು ಕಂಟಿನ್ಯೂ ಹಿಂಗೆ ಮಾಡಿದ್ರೆ ಕೇಶವ ನಾರಾಯಣ ಎಲ್ಲಿ ಹೋಗ್ಬೇಕ್ರಿ ಅವರು. ಅದಕ್ಕೆ ಮಕ್ಕಳಿಗೆ ಎಲ್ಲರಿಗೂ ಸಾಧ್ಯ ರೀ. ಅಂಥ ತಿಂದ್ರೆ ನಾಲಿಗೆ ಬರಂಗಿಲ್ಲ, ಇಂಥ ತಿಂದ್ರೆ ನಾಲಿಗೆ ಬರಂಗಿಲ್ಲ, ಅವೆಲ್ಲ ಸುಳ್ಳು. ಅಂತ ಇದ್ರೆ ನೀವು ಏನಾರ ಮಾಡಿರಿ ನಾಲಿಗೆ ಚುರುಕಾಗ. ಟಂಗ್ ಟ್ವಿಸ್ಟರ್ಸ್ ಅಂತ ಇಂಗ್ಲೀಷ್ನಾಗ ಅವ, ಅಂಥವು ಕನ್ನಡದಾಗ ಹುಡುಕ್ಬೇಕ್ರಿ ನಾವು. ಕನ್ನಡದಾಗ ಜಾಸ್ತಿ ಅವ, ಪ್ರಚಾರಕ್ಕೆ ಬಂದು ನಿಮ್ಮದೆಲ್ಲ ಇಂಗ್ಲೀಷ್ ಮೀಡಿಯಮ್ ಶಾಲೆಗಳು ಕೋಟ್ಯಾಧೀಶರು. ಕನ್ನಡ ಶಾಲೆ ಮಾಸ್ತರ್ ಮನೆಗೆ ಬಂದು ಕರೀತಾರೆ. ನಮ್ಮ ಇಲ್ಲಿ ಯಾರು ಮಾಸ್ತರ್ ಇದ್ರೆ ಇರ್ಬೋದು, ಮನೆಗೆ ಬಂದು ಕರೀತಾರೆ ಬರ್ರಿ ಅಂತ. ಯಾರೂ ತೋರಿಸೋದಿಲ್ಲ. ಅಂಗನವಾಡಿ ಟೀಚರ್ಗಳು ಹುಡುಗನ ಕರ್ಕೊಂಡು ಆಡ್ತಾರೆ ನೋಡ್ರಿಲ್ಲ, ಒಂದಾಗ ಕೂಗ್ತಿದ್ರು ಅವ್ರು ಸಣ್ಣ ಸಣ್ಣ ಕರ್ಕೊಂಡು. ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿರಿ, ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ಇಷ್ಟ ಮೊದಲೇದು, ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಮಹಾತ್ಮ ಗಾಂಧಿ ಅಂದ್ರೆ ಪಾಪ ಚಡ್ಡಿ ಹಾಕ್ಕೊಂಡು ಹುಡ್ರು ಓಸು, ಮಹಾತ್ಮ ಗಾಂಧೀಜಿ ಜಯವಾಗಲಿ ರೀ ಮೇಡಮ್, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿರಿ. ಒಂದು 2-3 ಓಣಿ ಹೊರಗೆ ಹಾಕಿ ಸ್ವಲ್ಪ ನೀರಡಿಕೆ ಆಯ್ತು, ಬಗಲಾಗ ಓಣ್ಯಾಗ ಮೆರಣಿಗೆ ನೀರು ಕುಡ್ಲಿಕ್ಕೆ ಒಂದು ಮನ್ಯಾಗ ಹೋದ್ಲು. ಇನ್ನೊಬ್ಬ ಟೀಚರ್ ಕರೆ ಸ್ವಲ್ಪ ಕೂಗೆ, ನೀನು ಸ್ವಲ್ಪ ನಾನು ನೀರು ಕುಡಿದು ಬರ್ತೀನಿ. ಆಕೆ ಬಂದು ಆಕೆಗೆ ಮೊದಲೇದು ಯಾವುದು ಎರಡನೇದು ಯಾವುದು ಕನ್ಫ್ಯೂಸಿಂಗ್. ಮಹಾತ್ಮ ಗಾಂಧೀಜಿಯವರಿಗೆ ಅಂದ್ರೆ ಹುಡುಗರಿಗೆ ಜಯವಾಗಲಿ. ಆಕೆ ಮಾಡ್ಬಿಟ್ಟು ಮೊದಲು ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ, ಮಹಾತ್ಮ ಗಾಂಧೀಜಿಯವರನ್ನು ಶಾಲೆಗೆ ಕಳಿಸಿ. ಅದಕ್ಕೆ ನೀವು ಮಾತಾಡುವಾಗ ಇನ್ನೊಬ್ರು ಮಾತಾಡಿ ಕೇಳಬೇಕು. ಅಲ್ಲಿ ಬೀಚವ್ರು ಮಾಡಿದ್ದಿದೆ. ಇನ್ನೊಂದು ಈ ಎಲೆಕ್ಷನ್ ಮೊನ್ನೆ ಹೊತ್ತು ಕೈಗೆ ಜಯವಾಗಲಿ ಅಂತ ಕೂಗಿದೊಬ್ಬ ಲೀಡ್ರ್ ಭಾಳತ್ತು. ಎಲ್ಲರೂ ಜೈ 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 ಅಂದ್ರೆ ಒಂದು ಸ್ವಲ್ಪ ಹೊತ್ತತ್ತಲೇ ನಾ ಮುಂದೂರಿಗೆ ಹೋಗ್ಬೇಕು, ಮತ್ತೆ ಯಾರು ಕೂಗರು ಅಂದ. ಇನ್ನೊಬ್ಬ ರೆಡಿಯಾಗಿ ಬಂದು ಕೂತ, ಇವ ಕಾರ್ನಾಗ ಕೂತು ತನ್ನ ಡೋರ್ ತಾನು ಹಾಕ್ಕೊಳ್ಳೋದ್ರಾಗ ಹೊರಗೆ ನಾವು ಡೋರ್ ಹಾಕಿಬಿಟ್ಟ. ನೀವು ಕೈ ಸಿಕ್ಕೊಂಡ್ಬಿಡ್ತೀವಿ ಅದ್ರಾಗ. ಕೈ ಅಂತಂದಿದೆ ಒಳಗವ ಜೈ ಅಂದ್ರೆ ಮನೆ ಕೈ ಜೈ ಹೊಯ್ಕೊಂಬಿಟ್ಟು ಅವ್ನು ಮುಂದೆ ಹೋಗಿ ನಿಂದಿಸಿ. ಹೌದಾ? ಅದಕ್ಕೆ ಜೈಕಾರವನ್ನು ಕೂಡ ಹಾಕೋದ್ರಲ್ಲಿ ಹೆಂಗೆ ಹಾಸ್ಯವನ್ನು ಹುಟ್ಟಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರಿಗೂ ಜೈಕಾರ ಹಾಕುವಂಥ ಪ್ರಸಂಗ ಬರಬಾರ್ದು, ದೇವರಿಗೆ ಮಾತ್ರ ಜೈಕಾರ ಹಾಕಬೇಕು ಅಂತ ಹೇಳ್ತಾರೆ. ಭದ್ರಗಿರಿ ಅಚ್ಯುತದಾಸರು ಅದ್ಭುತವಾದಂಥ ಹಾಸ್ಯವನ್ನು ಮಾಡುವಂಥ ವ್ಯಕ್ತಿಗಳು. ಅವ್ರ ಹಾಸ್ಯ ಇವತ್ತಿಗೂ ನಮಗೆ ಜ್ಞಾಪಕವ. ಇವತ್ತು ಹರಿಕತೆಗಳಿಲ್ಲ, ಹರಿಕತೆಗಳಿಲ್ಲ. ಕೀರ್ತನ ಕೇಸರಿ ಅಂತ ಕರಿತಿದ್ರು. ಈಗ ನಮಗೆಲ್ಲ ನಿಮಗೂ ಹಂಗೆ ಅನ್ಬೇಕು. ನಮಗೆ ಕೀರ್ತನ ಕೇಸರಿ, ಕೀರ್ತನಕ್ಕೆ ಸರಿ ಅನ್ರಿ ನಾನು, ಇದೊಂದು ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ ಮಗ. ಅದಕ್ಕೆ ಜೀವನದಲ್ಲಿ ಹಾಸ್ಯಕ್ಕೆ ಇಂಥದೇ ವಸ್ತು ಅಂತ ಇರಂಗಿಲ್ಲ ಅಂಥೇಳಿ. ಚಪ್ಪಲಿ ಚಲೋ ಇಲ್ಲೋ ಅಂತ ಹೇಳಿದಾಗ ಮಾರಿಗೆ ಒಪ್ಪುತ್ತಾವ ಅಂದ್ರೆ ಹೆಂಗೋ ಆಚಾರ ಒಪ್ಪುತ್ತಾರೆ. ಹೌದಾ? ಅದಕ್ಕೆ ಭಾಷೆಯನ್ನು ಸರಿಯಾಗಿ ಆಡಬೇಕಾದಾಗ ಯಾರಿಗೆ ಯಾವ ಮಾತನ್ನು ಬಳಸಬೇಕು ಅನ್ನೋದು ನಿಮ್ಮ ತಲೆಯಲ್ಲಿರಲಿ ಅಂತ ಹೇಳ್ತಾ, ನಾನು ಕೆಲವು ಊರುಗಳನ್ನು ನಿಮ್ಗೆ ಹೇಳ್ಬೇಕಂತ ಮಾಡೀನಿ ಇವತ್ತು.
ನಾವೆಷ್ಟು ಊರು ಅಡ್ಡಾಡಿರ್ಬೋದು ರೀ? 432 ಊರು, 3800 ಕಾರ್ಯಕ್ರಮ. ನನ್ನ 32ನೇ ವರ್ಷದಿಂದ ಇದನ್ನು ಶುರು ಮಾಡೀನಿ ನಾನು. ಇವತ್ತಿಗೆ 432 ನರಸಿಂಹ ಜೋಶಿ ಅವರು ದಿನಕ್ಕೆ 3-4 ಕಾರ್ಯಕ್ರಮ ಕೊಟ್ಟಾರೆ. ನಾವು ನಮಗಾಗಿ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಹೋಗೀವಿ. 32 ವರ್ಷ ಇದ್ರಾಗ ಸೋತೀವಿ ನಾವು. ಜನ ನಮಗೆಲ್ಲವನ್ನು ಕೊಟ್ಟರು, ಹೆಸರು ಕೊಟ್ಟರು, ಹಣ ಕೊಟ್ಟರು, ಗೌರವವನ್ನು ಕೊಟ್ಟರು. ಅದಕ್ಕೆ ಯಾವ 10 ವರ್ಷ ಯಾವುದಾದ್ರೂ ಮಿನಿಮಮ್ ಮಾಡ್ಬೇಕು ನೀವು. 10 ವರ್ಷಕ್ಕಿಂತ ಕಡಿಮೆ ಮಾಡಿದರೆ ಅದು ನಿಮಗೆ ಒಲಿಯಂಗಿಲ್ಲ. ಹಿಡಿದ್ರಿಂದ ನಡು ಬಿಡಬಾರ್ದು. ಭಾಳ ಜನ ಚೇಂಜಿಂಗ್ ಜಾಬ್ ಮಾಡ್ತಾರೆ, ಅದು ತಲೆಗೆ ಹತ್ತೋದಿಲ್ಲ ಅಂತ ಹೇಳ್ತಾರೆ. ಪಟ್ಟು ಹಿಡಿದು ಮಾಡ್ರೆ ನೀವು ಬೆಕ್ಕದಿರುವಂತೆ ಹಾಕೋದು 10 ವರ್ಷಕ್ಕೆ ನಿಮಗೆ ಅದು ಒಲಿತದೆ. ಅದರಿಂದ ನೀವು ಅನ್ನ ಕಾಣ್ತೀರಿ ಅಂತ ಶಾಸ್ತ್ರಗಳು ಹೇಳ್ತಾವೆ, ಪುರಾಣಗಳು ಹೇಳ್ತಾವೆ, ಸಾಹಿತಿ ಕಲಾವಿದರು ಹೇಳ್ತಾರೆ. ಹಂಗೆ ನಾವು 432 ಊರಾಗ ಅಡ್ಡಾಡಿದಾಗ ಏನೇನು ಎಂತೆಂಥ ಊರುಗಳಿಗೆ ಹೋದ್ವಿ. ಕುಡಿತೀನಿ, ಕಂಡಕ್ಟ್ರು ಟಿಕೆಟ್ ಅಂತ ಬಂದ, ಒಬ್ಬ ಟಿಕೆಟ್ ತೆಗೆದು ಕುಡಿತೀನಿ ರೀ ಅಂದ. ಬಸ್ಸಿನಾಗ ಕುಡಿಬಾರ್ದು ಅಂತ ಅವ ಅಂದ. ಬಸ್ಸಿನಾಗ ಕುಡಿಬಾರ್ಲೆ, ಕುಡಿತೀನಿ ರೀ. ಬಳ್ಳಾರಿ ಎಲ್ಲದ ಕುಡಿತೀನಿ? ಬಳ್ಳಾರಿ ಜಿಲ್ಲೆಯಲ್ಲಿ ಅದು. ಇನ್ನೊಬ್ಬವ ನಿಂದು ಯಾವ? ತಿಂತೀನಿ. ಏನು ತಿಂತಿ? ಬಸ್ಸಿನಾಗ ಹೊರಗೆ ತಿಂದು ಬಾ ಅಂದವ. ತಿಂತೀನಿ ಎಲ್ಲದ? ಲಿಂಗಸ್ಗೂರು ತಾಲೂಕು. ತಿಂತೀನಿ ಮೌನೇಶ ಅಂತ ಭಾಳ ಫೇಮಸ್ಸು. ಹಂಗೆ ಇದು ಭಾಳ ಕಷ್ಟದ ಒಂದು ಊರು. ಹುಡುಗಿ ಅಂತ ಒಂದು ಊರು ಅದ್ರಿ. ನಿಂದೇನಪ್ಪ? ಹುಡುಗಿರಿ. ನೀ ಗಂಡಸಲ್ಲ? ಅಲ್ಲ, ಹುಡುಗಿಗೆ ಹೋಗ್ಬೇಕ್ರಿ. ಹುಡುಗಿ ಟಿಕೆಟ್ ತೊಗೊಂಡು ಹುಮನಾಬಾದ್ ತಾಲೂಕಿನಾಗ ಅದು ಹುಡುಗಿ ಅಂಥೇಳಿ. ಹುಡುಗಿ ಅಂತ ಪ್ರೊಫೆಸರ್ ಇದ್ದರು. ಬಸ್ ತುಂಬಿ ಹೋಗಿಂದ ಹೊರಗಿನ ಟೆಂಪೋದವ್ರು ಕೂಗ್ತಿರ್ತಾರೆ, ಅವ್ರು ಕೂಗೋದು ಕೇಳಬಾರ್ದು. ಏನು 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು. ಗಾಬರಿ ಆಗ್ಬಿಟ್ಟು ಹೊರಗಳು, ಏನ್ಲಿ ಈ ಊರಾಗ 10 ರೂಪಾಯಿಗೊಂದು ಹುಡುಗಿಯರ ಅಂತ. ಮನೆ ಅಡ್ಡಾಡಿದ್ರೆ ಹುಡುಗಿಯರು ಸಿಗೋಲ್ಲ ಲಗ್ನಕ್ಕೆ. ಯಪ್ಪ ನಮಗೊಂದು 10 ಕೊಡೋಂತ 100 ರೂಪಾಯಿ ಕೊಟ್ಟರು ಅವ್ನ ಕೈಯಾಗ. ಉತ್ಸಾಹ ಹುಡುಗಿಯನ್ನು ಊರದಲ್ಲೇ ಹುಡುಗಿ ಅಂತಕ್ಕಂಥ ಊರು. ಹಂಗೆ ಇವು ಕೆಲವು ಅನ್ಲಾರ್ದಂಗೆ ಅವ್ರಿ. ಶಿವನ ಪಾದ ಅಂತ ಒಂದು ಊರು ಅದು. ಶಿವನ ಪಾದಕ್ಕೆ ಯಾರ್ರೀ? ಒಳಗೆ ಬರ್ರಿ. ಯಾರು ಹೋಗ್ತಾರೆ ರೀ ಶಿವನ ಪಾದಕ್ಕೆ? ಊರ ಹೆಸರು ಶಿವನ ಪಾದ. ಹಂಗೆ ನೆಕ್ಸ್ಟ್ ಇನ್ನೊಂದು ಜನಿವಾರ ಊರ ಹೆಸರು. ಆ ಕಡೆ ಇದ್ರ ಕಡೆ ಯಾವುದು ಬ್ರಹ್ಮಾವರ, ಮಲೆನಾಡು ಕಡೆ ಜನಿವಾರದವ್ರು ಯಾರು ರೀ? ನಾವು ಅಂತ ತೆಗೆದೊಬ್ಬತ್ತ. ಜನಿವಾರ ಊರು. ಜನಿವಾರದವ್ರು ಹೇಳ್ಯಾರಿ ಅಂದ್ರೆ ಹೊಸ ಮಂದಿ ಬ್ರಾಹ್ಮಣ ಹೇಳಿದ್ಬಿಟ್ರಿ ಕೆಳಗೆ. ನೋಡ್ತಾರ ಅದು ಊರ ಹೆಸರು ಜನ. ಮ್ಯಾಗ ನಮ್ಮ ದೂರಲ್ಲ ಮತ್ತೆ ಮ್ಯಾಗ ಹತ್ತಿರಲೇ ಅಂತ ಅವ್ರು ಹಚ್ಕೊಂಡು. ಅದಕ್ಕೆ ದೇಶ ತಿರುಗು ಕೋಶ ಓದು ಅನ್ನೋದು ಇದಕ್ಕೆ ತಾಯಿ ಅಂದ್ರೆ. ಹಾಗೆ ಶಿವನ ಪಾದ, ಜನಿವಾರ. ಇನ್ನಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸೀರೆ. ಯಾವ ಊರು ಭಾಳ ಫೇಮಸ್ಸು? ಇಲಕಲ್. ಆದರೆ ಯಾರು ಇಲ್ಕಲ್ ಸೀರೆ ಉಡೋದಿಲ್ಲ. ಅಲ್ಲಿ ಮುಂದೆ ಕಂಟಿನ್ಯೂ 3 ಊರವಮ್ಮ. ಏನು? ಇಲ್ಕಲ್, ತುಂಬ, ಕರಡಿ. 3 ಊರು ಒಂದೇ ಲೈನ್ನಾಗ ಅದಾವೆ. 10-15 ಕಿಲೋಮೀಟ್ರ್. ಇಲ್ಕಲ್, ತುಂಬ, ಕರಡಿ. ಇದು ನಾವು ಅಲ್ಲಿರೋರಿಗೆ ತುಂಬ ಕೊಡ್ರಿ, ಒಂದು ರೇಟ್ ತುಂಬ ಕೊಡ್ರಿ, ಒಂದು ಕರಡಿ ಕೊಡ್ರಿ ಅಂತಾರೆ. ಆದ್ರೆ ಹೊಸ್ದಾಗಿರೋರು ಗಾಬರಿ. ಬೆಂಗಳೂರಿಂದ ಒಂದು ಬಸ್ ಬಂದು ನಿಂತು ಅವ್ರು ಕೆಳಗೆ ಇಳಿದು ಇಲ್ಕಲ್ಲಾಗಿ ಸೀರೆ ತೊಗೊಳಕ್ಕೆ ಲಗ್ನ ಮನೆಗೆ ಅಂತ ಬಂದಿದ್ದರು. ಕೂಗೋದು ಕತ್ತಿಬಿಟ್ಟಿದೆ ಟೆಂಪೋದವ. ಏನು? ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಇವು ಬೆಂಗಳೂರು ಎದಿ ಹೊಡೆದ್ಬಿಟ್ರು. ಅಯ್ಯೋ ಸೀರೆ ತಗೊಳಕ್ಕೆ ಬಂದರೆ ಇಲ್ಕಲ್ ತುಂಬ ಕರಡಿ ಅಂತೆ. ಬೇಡ ನಡೀರಿ, ಇಳಿರಮ್ಮ ಇಲ್ಕಲ್ ಇಳಿರಿ. ಬೇಡ ಸರ್, ಕರಡಿ ತುಂಬ ಇದೆ ಅಂತೆ ಇಲ್ಲಿ. ಹೌದಾ? ನಮಗೆ ಗೊತ್ತು. ಹಂಗೆ ಬಾದಾಮಿ, ಒಂದು ಬಾದಾಮಿ ಕೊಡ್ರಿ. ಕಂಡಕ್ಟ್ರಲ್ಲಿ ಬಾದಾಮಿ ದ್ರಾಕ್ಷಿ ಇಟ್ಟಿರ್ತಾನೆ. ಬಾದಾಮಿ ಊರು ಆ ಕಡೆ ಜನರಿಗೆ ಗೊತ್ತಿಲ್ಲ. ಹಾಗೆ ಪ್ರಧಾನಿ ಅಂತ ಒಂದು ಊರು. ಪ್ರಧಾನಿ ಅಂದರೆ ನಾವು ಮೋದಿ ಅಂತೀವಿ. ಪ್ರಧಾನಿ ಅಂತಕ್ಕಂಥ ಒಂದು ಊರ ಹೆಸರಿದೆ. ಎಲ್ಲಿ? ದಾಂಡೇಲಿ ಹತ್ತಿರ. ನೆಕ್ಸ್ಟು ದೂರ. ಯಾರ್ರೀ ದೂರ? ನಮಗೆ ಅವ್ರ ದೂರ, ನಾವು ಅವ್ರಿಗೆ ದೂರ ರೀ ಅಂತ. ಮೈಸೂರು ಜಿಲ್ಲೆಯಲ್ಲಿ ಒಂದು ಊರಿದೆ ದೂರ ಅಂಥೇಳಿ. ಹಂಗೆ 16 ಊರ ಹೆಸರೇ 16 ಯಾರ್ರಿ? ಒಂದು 8 ಹುಡುಗಿಯರು ಹತ್ತಿದ್ರು ಒಳಗೆ. ಅವು ವಯಸ್ಸು ಜಾಸ್ತಿ ದೂರ ಆದರೂ ಅದಕ್ಕೆ ಹೋದ್ರೆ 16 ಅಂತಾರೆ. ಅದು ಹತ್ತಿದ್ವು. 16 ಅನ್ನೋದು ಊರ ಹೆಸರು. ಆಯಿತಾ? ಮತ್ತೆ ಯಾವುದಪ್ಪ? 16 ಪ್ರಧಾನಿ, ದಾಂಡೇಲಿ. ಮುಂಡೇವು ಊರ ಹೆಸರು. ಮುಂಡೇವ್ಯಾರ್ರಿ? ಕಿಡಿಗೇಡಿ ಅಂತ ಒಂದು ಊರದ್ರಿ. ಕಿಡಿಗೇಡಿ ಯಾರಿಗೆ? ನಮ್ಮ ಹುಡುಗಿದ್ದ ನೋಡಪ್ಪ ಹಿಡ್ಕೊಂಡು ಹೋಗತ್ತಾರೆ. ಹೌದಾ? ಪ್ರಧಾನಿ. ಲೌಡಿ ಅಂತ ಒಂದು ಹಂಗೆ ರೀ. ಲೌಡಿ ಯಾರ್ರಿ? ಏನಂತೀರಲ್ಲಿ? ಊರ ಹೆಸರು ಆ ಭಾಷೆದಾಗ ಏನವ? ಇವೆಲ್ಲಕ್ಕಿಂತ ಅಧ್ವಾನ ಅಂದ್ರೆ ಎಲ್ಲಿ ಉತ್ತರ ಪ್ರದೇಶದಾಗ ಅದ್ರಿ ಒಂದು ಊರು. ಯೋಗಿ ಆದಿತ್ಯನಾಥ್ರ ಮುಂದೆ ಆ ಊರಿನೊಬ್ಬ ವ್ಯಕ್ತಿ ಕೈ ಮುಕ್ಕೊಂಡು, ತಂದೆ ನಮ್ಮೂರ ಹೆಸರು ಚೇಂಜ್ ಮಾಡಪ್ಪ, ನಮಗೆ ಆ ಊರಿನ ಮೇಲೆ. ನಾ ನೋಡ್ರೆ ನಮ್ಮ ಊರ ಹೆಸರುಗಳು ಚೇಂಜ್ ಮಾಡೋರು ಹಾವೇರಿ, ಕಂದಗಲ್,
ಬಾದಾಮಿ ಬನಶಂಕರಿ ಚೇಂಜ್ ಮಾಡಂತೀವಿ ನಾವು, ಯಾಕೆ ಚಂದ ಆನಂದವ. ಅವ ಕೈ ಮುಗಿದು ಆ ಇಡೀ ಊರ ಮಂದಿ ಕೇಳೋದಕ್ಕತ್ತದ, ಆದಿತ್ಯನ ಹತ್ರ ಎಲ್ಲ ಚೇಂಜ್ ಮಾಡಿದ್ರಿ ನೀವು ಉತ್ತರ ಪ್ರದೇಶದಾಗ, ಆ ಊರ ಹೆಸರು ಚೇಂಜ್ ಮಾಡಿರಿ. ಯಾಕಪ್ಪ ಆ ಊರ ಹೆಸರು ಬಗ್ಗೆ ನಿಮಗೆ ಅಷ್ಟಾಗಿ ಬೇಜಾರು? ಏನು ಆ ಊರ ಹೆಸರು? ಬೋಸುಡಿರಿ. ಅಲ್ಲಿ ಭಾಷೆದಾಗ ಏನು ಅರ್ಥ ನಮಗೆ ಗೊತ್ತಿಲ್ಲ, ನಮಗಂತದ್ದು ಕೆಟ್ಟ ಭಾಷೆನ. ಊರ ಹೆಸರು ಬೋಸುಡಿರಿ. ಇದು ಎಂಥ ಅನಾಹುತ ಆಗ್ತಂದ್ರೆ ಟಿಕೆಟ್ ಕೊಡ ಬಂದ ಭೋಸುಡಿ ಕೌನ್ ಇದರ ಬೈ ಮೈ ಭೋಸುಡಿ ಹಣೆ ಬಡ್ಕೊಂಡು ಸಾಯ್ಬೇಕು ನೋಡ್ರಿ. ಮತ್ತು ಆ ಊರು ಬಂತಂದ್ರಂತೂ ಇನ್ನೊಂದ್ವನ್ರಿ ಭೋಸುಡಿ ವಾಲ ಹೋದ್ರು ಹಾಂ. ಅದಕ್ಕೆ ಅಮ್ಮ ಹೇಳೋದು, ದೇಶ ತಿರುಗು ಕೋಶ ಓದು ಅನ್ನೋದು ಇದಕ್ಕೆ ತಾಯಿ.